ಹಿಂದಿ ಕಡ್ಡಾಯ ಅಲ್ಲ ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸರ್, ನಿರ್ಧಾರ ಕಡ್ಡಾಗಿದೆ. ಕಾಂಗ್ರೆಸ್ ಸರ್ಕಾರ ಒಂಥರ ಗೊಂದಲಮಯ ಸರ್ಕಾರ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ರಾಜಕೀಯ ಮಾಡ್ತೀನಿ ಅಂದರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳ್ತೀನಿ, ಯಾವ ಮಟ್ಟಕ್ಕೆ ಇಳಿದು ಏನನ್ನು ಬೇಕಾದ್ರೆ ಮಾಡ್ತೀನಿ. ದೇಶ ವಿರುದ್ಧವಾಗಿ, ಸಮಾಜ ವಿರುದ್ಧವಾಗಿ, ಜನರ ವಿರುದ್ಧವಾಗಿ ನಿಲುವನ್ನು. ತ್ರಿಭಾಷಾ ನೀತಿಯನ್ನು ತಂದವ್ರು ಯಾರು? ಇದುವರೆಗೂ ತ್ರಿಭಾಷಾ ನೀತಿಯನ್ನು ನಮ್ಮ ದೇಶದಲ್ಲಿ ತಂದವ್ರು ಯಾರು? ತ್ರಿಭಾಷಾ ನೀತಿಯನ್ನು ಶಿಕ್ಷಣದಲ್ಲಿ ಮೊದಲಿಂದ ತಂದವರೇ ಕಾಂಗ್ರೆಸ್ನವರೇ. ತ್ರಿಭಾಷಾ ನೀತಿಯನ್ನು ಇವತ್ತು ಇದ್ದಕ್ಕಿದ್ದಾಗೆ ತ್ರಿಭಾಷಾ ನೀತಿ ಬೇಡ, ದ್ವಿಭಾಷಾ ನೀತಿಯನ್ನು ನಾವು ಇಟ್ಕೋತೀವಿ ಅಂತ ಹೇಳಕ್ಕೆ ಕೊಟ್ಟಿರೋರು ಕಾಂಗ್ರೆಸ್ನವರು ಎಷ್ಟಕ್ಕೆ ಮಟ್ಟಿಗೆ ಸಮರ್ಥಿಸ್ಕೋತಾರೆ. ಇವತ್ತು ಇಂಗ್ಲೀಷ್ ಬೇಕು ಅಂತಾರೆ. ಇಂಗ್ಲೀಷು ಬರೀ ವಿಶ್ವ ಭಾಷೆ, ಇಂಗ್ಲೀಷ್ ಬೇಕು, ಆಯಿತು, ಸಮಸ್ಯೆ ಇಲ್ಲ. ಕನ್ನಡ ಭಾಷೆ ಬೇಕೇ ಬೇಕು. ಹಿಂದಿ ಭಾಷೆ ಯಾಕೆ ಬೇಡ? ನಾವು ದೇಶ ಕಟ್ಟೋದು ಹೆಂಗೆ? ನ್ಯಾಷನಲ್ ಫಾರ್ಮೇಷನ್ ಮಾಡೋದು ಹೇಗೆ? ಸಂಪರ್ಕ ಇಟ್ಕೊಳ್ಳೋದು ಹೇಗೆ? ಒಂದು ದೇಶ ರಚನೆ ಮಾಡೋದು ಹೇಗೆ? ಇಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಇದುವರೆಗೂ ಕಾಂಗ್ರೆಸ್ ತ್ರಿಭಾಷಾ ನೀತಿನ ನೀವ್ಯಾಕೆ ತಂದಿದ್ರಿ? ಇವತ್ತು ಇದ್ದಕ್ಕಿದ್ದಾಗೆ ಇದನ್ನ ಹಿಂದೆ ಪಡೆಯುವಂಥ ಕ್ರಮವನ್ನು ವಹಿಸ್ತಿರುವಂಥದ್ದು ನಿಜಕ್ಕೂ ದೇಶದ್ರೋಹದ ಕೆಲಸ. ದೇಶದ್ರೋಹದ ಕೆಲಸವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ದೇಶದ್ರೋಹದ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನ ಸಂವಿಧಾನದ ಪ್ರಕಾರ ನೀವು ನೋಡಿದ್ರೆ ಶಿಕ್ಷಣ ಕನ್ಕರೆಂಟ್ ಸಬ್ಜೆಕ್ಟ್. ಇವತ್ತು ಒಂದು ರಾಷ್ಟ್ರೀಯ ನೀತಿ ಇವತ್ತು ಕಾನೂನಾಗಿ ಬಂದಾದ್ಮೇಲೆ ಇದು ಅನುಷ್ಠಾನ ಮಾಡಲೇಬೇಕು. ಏನು ಗೊಂದಲ ಇಡ್ತಾ ಇದ್ದೀರಾ? ತ್ರಿಭಾಷಾ ನೀತಿ ಅಂದಾಗ ಏನು ಹಿಂದಿನೇ ಓದಬೇಕು ಅಂತ ಅಲ್ಲ. ಆದರೆ ಹಿಂದಿ ಓದಿದ್ರೆ ದೇಶದ ಜೊತೆ ಸಂಪರ್ಕ ಮಾಡ್ಬೋದು, ನಾವು ದೇಶದ ಭಾವನೆಗಳು ತರ್ಬೋದು. ಬರೀ ಕರ್ನಾಟಕಕ್ಕೆ ನಾವು ದೇಶ ಅನ್ನೋದು ಭಾರತ ದೇಶ. ಈ ಭಾರತ ದೇಶದಲ್ಲಿ ಒಂದುಗೂಡಬೇಕು, ನಾವೆಲ್ಲ ಒಂದಾಗಬೇಕು ಅಂದರೆ ಹೇಗಾಗುತ್ತೆ? ಸೊ ಹಾಗಾಗಿ ದೇಶ ರಚನೆ, ದೇಶ ಕಟ್ಟುವಂಥ ಕೆಲಸಗಳು ಆಗಬೇಕು. ಇಂಥ ಎಲ್ಲ ಸಣ್ಣತನದಿಂದ ಆಚೆ ಬಂದು ನಿಜಕ್ಕೂ ನಿಮಗೆ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇದ್ದರೆ, ನಾನು ಮೊನ್ನೆನೂ ಮಾತಾಡ್ತಾ ಇದ್ದೆ, 72,000 ಕೋಟಿ ಖರ್ಚು ಮಾಡ್ತಿದ್ದೆ. ಯಾವ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀರಾ? ಅಂತ ಕೇಳಿದ್ದೀವಿ. ದುಡ್ಡು ವ್ಯರ್ಥವಾಗ್ತಿದೆ ಹೊರತು ಗುಣಮಟ್ಟದ ಶಿಕ್ಷಣ ನಮ್ಮ ಜನರಿಗೆ ಸಿಗ್ತಿಲ್ಲ. ಯಾವ ಮಟ್ಟಿಗೆ ನಿಮಗೆ ನೈತಿಕತೆ ಇದೆ? ಯಾವ ನೈತಿಕತೆ ಇಟ್ಕೊಂಡು ನೀವು ಆಡಳಿತ ಮಾಡ್ತಾ ಇದ್ದೀರಾ? ಏನಾದ್ರು ನಿಮ್ಮ ಆಡಳಿತ ಯಂತ್ರ ಅಥವಾ ಅಧಿಕಾರವನ್ನು ಜನ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಜನಪರವಾಗಿ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕೆ, ಕೌಶಲ್ಯತೆ ಕೊಡಲಿಕ್ಕೆ ಏನಾರ ಅಲ್ಪ ಸ್ವಲ್ಪನಾರ ಪ್ರಯತ್ನ ಮಾಡ್ತಾ ಇದ್ದೀರಾ? ಏನೂ ಮಾಡ್ತಿಲ್ಲ. ನಾಮಕಾವಸ್ಥೆಗೆ ಹೇಳಿಕೆ ಕೊಟ್ಕೊಂಡು ಓಡಾಡ್ಕೊಂಡು ಇದ್ದೀರಾ. ಸೊ ಇದು ನೀವು ರಾಜ್ಯ ಕಟ್ಟುವಂಥ ಕೆಲಸಗಳು ನಿಮ್ಮಿಂದ ಆಗ್ತಿರೋದು. ಅಮಿತ್ ಶಾ ಮನವೊಲಿಸಕ್ಕೆ ಅಷ್ಟೇ ಹಿಂದಿಯಿಂದ ಏನು ಪ್ರಯೋಜನ ಅಂತ ಬಿಜೆಪಿ ಅವರು ಹೇಳ್ತಾರೆ. ಹೇಳ್ಬೇಕು. ಇವ್ರು ತ್ರಿಭಾಷಾ ನೀತಿಯನ್ನು ತಂದವ್ರು ಯಾರು ಅಂತ ಕೇಳಿ ಅವ್ರಿಗೆ. ತ್ರಿಭಾಷಾ ನೀತಿಯನ್ನು ತಂದವ್ರು ಯಾರು? ದೇಶ ರಚನೆಯನ್ನು ಮಾಡೋದು ಹೇಗೆ? ದೇಶ ಕಟ್ಟೋದು ಹೆಂಗೆ? ಇವರೇನಾದ್ರು ಪ್ರತ್ಯೇಕವಾಗಿರುವಂಥದ್ದು? ದೇಶ ಕಟ್ಟೋದು ಹೇಗೆ? ದೇಶ ಸಂಪರ್ಕ, ಒಡನಾಟ ಇಟ್ಕೊಳ್ಳೋದು ಹೇಗೆ? ಒಡನಾಟ ಇಟ್ಕೊಳ್ಳೋದು ಹೇಗೆ? ಎಲ್ಲರೂ ಬೆರೆಯೋದು ಹೇಗೆ? ನಮ್ಮ ಭಾಷೆ ಬೇಕು, ನಮ್ಮ ಭಾಷೆ ನಮ್ಮತನ, ಅದ್ರ ಜೊತೆಯಲ್ಲೇ ರಾಷ್ಟ್ರತನನೂ ಬೇಕಲ್ವಾ? ರಾಜ್ಯತನದ ಜೊತೆಯಲ್ಲಿ ರಾಷ್ಟ್ರತನನೂ ಬೇಕು. ತ್ರಿಭಾಷಾ ನೀತಿಯನ್ನು ಯಾರು ತಂದವರು? ಮಹಾಪುರುಷರು ಹೇಳಬೇಕು. ಇದುವರೆಗೂ ತಂದವರು ಯಾರು ಈ ದೇಶದಲ್ಲಿ? ಎಲ್ಲರಲ್ಲೂ ಸಣ್ಣತನದ ರಾಜಕಾರಣವನ್ನು ಮಾಡಿಕೊಂಡು ಸಣ್ಣತನದಲ್ಲಿರುವಂಥವ್ರು ಈ ಕಾಂಗ್ರೆಸ್ ಪಕ್ಷದವರು ಏನು ಬೇಕಾದ್ರೆ ಮಾಡ್ತಾರೆ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ.